ಈಗಾಗಲೇ ಹೇಳಿದಂಗೆ ಹಾವೇರಿಯಲ್ಲಿ ಮೋಡ ಬಿತ್ತನೆ ಇವತ್ತ ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ ಹಾವೇರಿಯಲ್ಲಿ ಜರುಗಿದಂಥ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಅವರೆಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲೇ ಅಂದರೆ 3 ದಿವಸದಲ್ಲೇ ಕಾರ್ಯಗತ ಮಾಡಿದ್ದಾರೆ. ಅವರಿಗೆ ಅವರೆಲ್ಲ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ. ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ CM ಅವರ ಗಮನಕ್ಕೆ ತರ್ತೀವಿ. ಇದೊಂದು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಈ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ. ಮತ್ತು ಇವತ್ತಿನ ಏನು ಮೋಡ ಬಿತ್ತನೆ ಯಶಸ್ವಿ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಕೂಡ ನಾನು ಇಚ್ಛೆಯನ್ನು ವ್ಯಕ್ತ ಮಾಡ್ತೇನೆ. ಮತ್ತೊಮ್ಮೆ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅಂದ್ರೆ ಇಲ್ಲಿವರೆಗೆ ಸರ್ಕಾರದ ಕಾರ್ಯಕ್ರಮ ಆಗಿಲ್ಲ. ಅದು ಲಾಸ್ಟ್ ಟೈಮ್ ಕೂಡ ಹಿಂದೆ ಒಂದ್ಸಲ ಮಾಡಿದ್ವಿ. ನಮ್ಮ ಬೆಳಗಾವಿಯಲ್ಲಿ ನಾವು ವೈಯಕ್ತಿಕವಾಗಿ ಮಾಡಿದ್ವಿ. ಪ್ರಕಾಶ್ ಕೋಳಿವಾಡ ಕೂಡ ಹಾವೇರಿಯಲ್ಲಿ ಮಾಡಿದ್ರು. ಆದರೆ ಅದು ಸರ್ಕಾರ ಕಾರ್ಯಕ್ರಮ ಆಗಬೇಕು ನಮ್ಮೆಲ್ಲರ ಆಸೆ, ಎಲ್ಲ ಶಾಸಕರು. ಅದನ್ನು CM ಅವ್ರ ಕನ್ವಿನ್ಸ್ ಮಾಡ್ತೀವಿ. ಬಹುತೇಕ ಮುಂಗಾರು ಹಾಳಾಗಿದೆ. ಅಲ್ಲ, ಪ್ರಾರಂಭ ಆಗಿದೆ ಈಗ 2-3 ವರ್ಷದಲ್ಲಿ. ಮುಂಗಾರ ಜೂನ್ನಲ್ಲಿ ಟೋಟಲಿ ಡ್ರೈ. ಅದನ್ನ ನೋಡಿದ್ವಿ, ಅದನ್ನ ಸರ್ವೆ ಮಾಡ್ಲಿಕ್ಕೆ ಹೇಳಿದೀವಿ. ಸರ್ವೆ ಪ್ರಕಾರ ಅದನ್ನ ಮುಂದೆ ಆಕ್ಷನ್ ತಗೊಳ್ತೀವಿ. ಅದು ಕೂಡ ಮೊನ್ನೆ ಧಾರವಾಡದಲ್ಲಿ ಚರ್ಚೆ ಆಗಿದೆ. ಹಾವೇರಿಯಲ್ಲಿ ಕೂಡ ಇನ್ಶೂರೆನ್ಸ್ ಬಗ್ಗೆ ಲಾಪ್ಸಿಸ್ ಇದೆ, ಸಮಸ್ಯೆ ಇದೆ. ಅದನ್ನು ಸರಿಪಡಿಸ ಮಾಡುವಂತ ಪ್ರಯತ್ನ ಮಾಡಿ. ಸರ್, ಈಗ 3 ದಿನದಿಂದ ಮುಂಗಾರು ಚುರುಕಾಗಿದೆ. ಇನ್ನು 8ನೇ ತಾರೀಕು ತನಕ 9 ತಾರೀಕು ತನಕ ಮಳೆ ಆಗ್ಬೋದು ಅಂತ ಹೇಳ್ತಾರೆ. ಈ ಟೈಮಲ್ಲಿ ಕ್ಲೌಡ್ ಸೀಡಿಂಗ್ ಮಾಡೋದ್ರಿಂದ ಅದು ನ್ಯಾಚುರಲ್ ಆಗಿ ಆಯ್ತು, ಕ್ಲೌಡ್ ಸೀಡಿಂಗ್ ಇಂದ ಆಯ್ತು, ಹೆಂಗೆ ಗೊತ್ತಾಗುತ್ತೆ? ಆಗುಲತ್ತಲ್ಲ. ಈಗ ನಮ್ಮ ಹಿರಿಯರಾದ ಹೇಳೋದಕ್ಕೆ ಸೈಂಟಿಫಿಕಲಿ ಪ್ರೂವ್ಡ್ ಇದೆ, ಅದು ಟೆಕ್ನಾಲಜಿ. ಹೀಗೆ ಮಾಡ್ಬೇಕು. ಮೋಡ ಇದ್ದಾಗನೇ ಅದನ್ನ ಪ್ರಯೋಗ ಮಾಡ್ಬೇಕು. ಮೋಡ ಮಾಡ್ಲಿಕ್ಕೆ ಅದು ಬರಲ್ಲ. ಮೋಡ